ಶ್ರೀ ಮಲ್ಲಿಕಾರ್ಜುನ ಲಿಂಗಕ್ಕೆ ಬೇಕಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನಿಗೆ ಬೇಕಾಗಿರುವಂತಹ ಬಪ್ಪರೆ ಶ್ರೀಶೈಲ ಪೀಠಕ್ಕೆ ಬೇಕಾಗಿರುವಂತಹ ಇದು ನಮ್ಮ ಕುಲದ ಒಂದು ವೃಕ್ಷವನ್ನು ಹಿಡಿದು ಬಿರುದಾವಳಿ ಅಂತಾರೆ. ನಮ್ಮ ತಾತರ ಹೆಸರು ಹಿಡ್ಕೊಂಡು ನಮ್ಮ ದೊಡ್ಡಪ್ಪರು, ನಮ್ಮ ಮಕ್ಕಳು, ನಮ್ಮ ಅಂತಂದ ಎಲ್ಲರ ಹೆಸರು ಹೇಳಿ ಅವ್ರಿಗೆ ಒಂದು ಹಾರೈಕೆ ಕೊಟ್ಟು ಅವ್ರಿಗೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಒಂದು ಒಳ್ಳೆಯ ರೀತಿ ಎಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ಬಿರುದಾವಳಿ ಹಾಕುವ ಒಂದು ಪದ್ಧತಿ ಐತಿ. ಮಲ್ಲಿಕಾರ್ಜುನ ಲಿಂಗಕ್ಕೆ ಬೇಕಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನಿಗೆ ಬೇಕಾಗಿರುವಂತಹ ಬಪ್ಪರೆ ಶ್ರೀಶೈಲ ಪೀಠಕ್ಕೆ ಬೇಕಾಗಿರುವಂತಹ ಬಪ್ಪರೆ ಕರ್ನಾಟಕಕ್ಕೆ ಬೇಕಾಗಿರುವಂತಹ ಬಪ್ಪರೆ ಜಮಖಂಡಿ ಸಂಸ್ಥಾನಕ್ಕೆ ಬೇಕಾಗಿರುವಂತಹ ಬಪ್ಪರೆ ಸಾವಳಗಿ ಗ್ರಾಮಕ್ಕೆ ಬೇಕಾಗಿರುವಂತಹ ಬಪ್ಪರೆ ಮಾಳಿ ದೈವಕ್ಕೆ ಬೇಕಾಗಿರುವಂತಹ ಬಪ್ಪರೆ ಪುರಾಣಿಕ ಮಠಕ್ಕೆ ಬೇಕಾಗಿರುವಂತಹ ಬಪ್ಪರೆ ಜಯಾನಂದನ ಎಡಭುಜ ಬಲಭುಜ ಬಪ್ಪರೆ ಶೇಖರಯ್ಯನ ಎಡಭುಜ ಬಲಭುಜ ಬಪ್ಪರೆ ಅನ್ವೀರಯ್ಯನ ಎಡಭುಜ ಬಲಭುಜ ಬಪ್ಪರೆ ರಾಜಶೇಖರ ಬಪ್ಪರೆ ಜಯಾನಂದನ ಒಡಲ ಪುತ್ರ ಬಪ್ಪರೆ ಶಶಿಧರನ ಒಡಲ ಪುತ್ರ ಬಪ್ಪರೆ ಋಷಭ ಶೇಖರಯ್ಯನ ಒಡಲ ಪುತ್ರ ಬಪ್ಪರೆ ಶಿವಾನಂದನ ಎಡಭುಜ ಬಲಭುಜ ಬಪ್ಪರೆ ನಿತಿನ್ನ ಎಡಭುಜ ಬಲಭುಜ ಬಪ್ಪರೆ ಮಲ್ಲಿಕಾರ್ಜುನ ಬಪ್ಪರೆ ಶಿವಾನಂದನ ಒಡಲ ಪುತ್ರ ಬಪ್ಪರೆ ಪ್ರಥಮನ ಎಡಭುಜ ಬಲಭುಜ ಬಪ್ಪರೆ ಫಣಿಭೂಷಣ ನಿತಿನ್ನ ಒಡಲ ಪುತ್ರ ಬಪ್ಪರೆ ಧೀರಜನ ಎಡಭುಜ ಬಲಭುಜ ಬಪ್ಪರೆ ಧ್ರುವಂತ ಬಪ್ಪರೆ ಅನ್ವೀರಯ್ಯನ ಒಡಲ ಪುತ್ರ ಬಪ್ಪರೆ ಚಾಮರಸನ ಎಡಭುಜ ಬಲಭುಜ ಬಪ್ಪರೆ ಸಚಿನ್ನ ಒಡಲ ಪುತ್ರ ಬಪ್ಪರೆ ಉದಯ ರಾಜಶೇಖರನ ಒಡಲ ಪುತ್ರ ಬಪ್ಪರೆ ಅರುಣನ ಒಡಲ ಪುತ್ರ ಬಪ್ಪರೆ ಮಾಣಿಂಗನ ಎಡಭುಜ ಬಲಭುಜ ಬಪ್ಪರೆ ಅವನೇಶ್ ಮಾಡಿದ ಭಕ್ತಿ ದೇವತಾ ಶಕ್ತಿ ಗಡೆ ಬಾಗಿಲು ಕೈಲಾಸ ಬಾಗಿಲು ಬಪ್ಪರೆ ಬಹುಸಜ್ಜ ಗುಡೇಲೆ ಲಿಂಗ ಶ್ರೀ ಮಲ್ಲಿಕಾರ್ಜುನಿಗೆ ಬೇಕಾಗಿರುವಂತಹ ಬಪ್ಪರೆ ಲಿಂಗಯ್ಯನ ಒಡಲ ಪುತ್ರ ಬಪ್ಪರೆ ದುಂಡಯ್ಯನ ಒಡಲ ಪುತ್ರ ಬಪ್ಪರೆ ಉಮೇಶನ ಎಡಭುಜ ಬಲಭುಜ ಬಪ್ಪರೆ ಮುರುಗೇಶ ಮಾಡಿದ ಭಕ್ತಿ ದೇವತಾ ಶಕ್ತಿ ಗಡೆಯ ಬಾಗಿಲು ಕೈಲಾಸ ಬಾಗಿಲು ಬಪ್ಪರೆ ಬಹುಸಜ್ಜ ಗುಡೇಲೆ ಲಿಂಗ ಶ್ರೀ ಮಲ್ಲಿಕಾರ್ಜುನಿಗೆ ಬೇಕಾಗಿರುವಂತಹ ಬಪ್ಪರೆ ಗೋಶಿರಯ್ಯನ ಒಡಲ ಪುತ್ರ ವಿಶ್ವನಾಥನ ಎಡಭುಜ ಬಲಭುಜ ಬಪ್ಪರೆ ಆದಿತ್ಯ ಮಾಡಿದ ಭಕ್ತಿ ದೇವತಾ ಶಕ್ತಿ ಕಡೆ ಬಾಗಿಲು ಕೈಲಾಸ ಬಾಗಿಲು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ಬೆಳಗ್ಗೆ 4:15 ಗಂಟೆಗೆ ನಾವು ಕೈಲಾಸ ಬಾಗಿಲವನ್ನು ಮುಟ್ಟಿದ್ದು. ಇಲ್ಲಿಂದ ನಾವು ಪಾದಯಾತ್ರೆಯ ಯಶಸ್ವಿಯಾಗಿ ಸಾಗಿದೆ. ಪಾದಯಾತ್ರೆಯಲ್ಲಿ ಯಾರಿಗೂ ತೊಂದರೆ ಇಲ್ಲದೆ ಎಲ್ಲರೂ ಯಶಸ್ವಿಯಾಗಿ ಪಾದಯಾತ್ರೆಯನ್ನು ಮುಗಿಸಿದ್ದಾರೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಕುಲದ ಒಂದು ವೃಕ್ಷವನ್ನು ಹಿಡಿದು ಬಿರುದಾವಳಿ ಅಂತಾರೆ. ನಮ್ಮ ತಾತರ ಹೆಸರು ಹಿಡ್ಕೊಂಡು ನಮ್ಮ ದೊಡ್ಡಪ್ಪರು, ನಮ್ಮ ಮಕ್ಕಳು, ನಮ್ಮ ಅಂತಂದ ಎಲ್ಲರ ಹೆಸರು ಹೇಳಿ ಅವ್ರಿಗೆ ಒಂದು ಹಾರೈಕೆ ಕೊಟ್ಟು ಅವ್ರಿಗೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಒಂದು ಒಳ್ಳೆಯ ರೀತಿ ಎಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ಬಿರುದಾವಳಿ ಹಾಕುವ ಒಂದು ಪದ್ಧತಿ ಐತಿ. ಇದನ್ನು ಕಡ್ಡಾಯವಾಗಿ ಯಾರು ಪಾದಯಾತ್ರೆ ಮಾಡಿ ಬಂದಿರ್ತಾರಲ್ಲ ಅವರು ಇಲ್ಲೇ ಕೈಲಾಸ ಬಾಗಿಲೈತಿ. ಇದು ಕೈಲಾಸ ಬಾಗಿಲ. ಈ ಕೈಲಾಸ ಬಾಗಿಲದ ಮುಂಭಾಗದಲ್ಲಿ ನಾವು ಬಿರುದಾವಳಿ ಹಾಕಬೇಕು. ಇದು ಮೊದಲಿಂದ ನಡೆದುಕೊಂಡಂಥ ಪದ್ಧತಿ.
ಇಲ್ಲಿ ಯಾರು ಬಿರುದಾವಳಿ ಹಾಕಂಗಿಲ್ಲ. ಅವರು ಇನ್ನೇನು ನಾವು ಹೋಗಿ ಮುಖಾಮ್ ಇರುತ್ತಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಹಾಕ್ತಾರೆ. ಅಲ್ಲಿ ಯಾರು ಬಿರುದಾವಳಿ ಹಾಕಕ್ಕೆ ಅವಕಾಶ ಆಗಿರೋಂಗಿಲ್ಲ. ನಮ್ಮೂರಾಗ 5 ದಿವಸ ಬಿರುದಾವಳಿ ಹಾಕ್ತಾರೆ. ಇದು ಕಾಲದಿಂದ ಬಂದಂಥ ಒಂದು ಪ್ರತೀತಿ. ನಮ್ಮ ಕುಟುಂಬ ನಮ್ಮ ಹಿರಿಯರು ಹಿಡ್ಕೊಂಡು ಇಲ್ಲಿವರೆಗೂ ಗಂಡು ಮಕ್ಕಳು ಎಷ್ಟು ಜನ ಇರ್ತಾರೋ ಅವರೆಲ್ಲ ಹೆಸರು ಮ್ಯಾಗ ಒಂದು ಆರೈಕೆ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಿರುದಾವಳಿ ಹಾಕೋ ಪದ್ಧತಿ ಐತಿ. ಇದನ್ನು ಇಲ್ಲಿಂದ ಬಿರುದಾವಳಿ ಮುಗಿದ ನಂತರ ಇದೇ ದಾರಿ ಉದ್ದಕ್ಕೂ ನಾವು ಅಡಿಕೇಶ್ವರ ಸಿದ್ದೇಶ್ವರಕ್ಕೆ ಮುಗಿಸ್ಕೊಂಡು ಮುಂದೆ ನಾವು ಸಾಕ್ಷಿ ಗಣಪತಿ ದರ್ಶನವನ್ನು ಪಡೆದು ಸಾಕ್ಷಿ ಗಣಪತಿ ದರ್ಶನ ಪಡೆದು ಮುಂದೆ ಹೋಗ್ತೀವಿ. ಸಾಕ್ಷಿ ಗಣಪತಿ ದರ್ಶನ ಯಾಕೆ ಪಡಿಬೇಕಪ್ಪ ಅಂದ್ರೆ ಶಿರ್ಸಲ್ ಸುಕ್ಷೇತ್ರಕ್ಕೆ ನಾವು ಬಂದು ಹೋಗಿವಿಲ್ಲೋ ಅನ್ನಂಗ ಸಾಕ್ಷಿ ಗಣಪತಿ ಇದಕ್ಕೆ ನಾವು ಅಷ್ಟೇ ಹಾಕಿ ಹೋದಂಗ ಅದಕ್ಕೆ ಅಲ್ಲಿ ನಾವು ಬಂದೀವಿ ಅನ್ನೋಕೆ ಸಾಕ್ಷಿ ಏನೈತಿ ಅಂದ್ರೆ ಗಣಪತಿಗೆ ದರ್ಶನ ಮಾಡ್ಕೊಂಡು ಹೋದ್ರೆ ಅಷ್ಟೇ ನಾವು ಸಾಕ್ಷಿ ಗಣಪತಿಗೆ ಶಿರ್ಸಲಕ್ಕೆ ಬಂದಂಗ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಗಣಪತಿ ಅಂತ ಹೆಸರಿಸಿ ಅಲ್ಲಿ ಸಾಕ್ಷಿ ಗಣಪತಿ ದರ್ಶನ ಪಡೆದು ಮುಂದೆ ನಾವು ಡೈರೆಕ್ಟಾಗಿ ಶಿರ್ಸಲ್ ಜನ್ಮಲ್ಲಿನ ಒಂದು ದರ್ಶನ ಪಡಿತೀವಿ. ನೋಡ್ತಾ ಇರ್ಬೋದು ನೀವು ಮಾಲಿಕ್ಪುರದ ನಮ್ಮ ಭಾಗದಲ್ಲಿ ಇರುವಂಥ ಅತಿ ದೊಡ್ಡ ಕಂಬಿ ಮಾಲಿಕ್ಪುರ ಕಂಬಿ. ಹೋಗಿ ನಾವು ಸುಕ್ಷೇತ್ರಕ್ಕೆ ಹೋಗಿ ಮುಟ್ಟಾಕ ನಮಗಿನ್ನ ಇಲ್ಲಿಂದ 5 ಕಿಲೋಮೀಟರ್ ಅಷ್ಟೇ ಐತಿ. 5 ಕಿಲೋಮೀಟರ್ ಅಡಿಕೇಶ್ವರ ಸಿದ್ದೇಶ್ವರ ದರ್ಶನ ಮಾಡಿ ದಾರಿ ಮಧ್ಯದಾಗ ಸೋಲಾಪುರದವರ ವಿಶೇಷವಾಗಿರ್ತೈತಿ ಇಡ್ಲಿ ಅಥವಾ ಪುರಿ ಜುನಕ ರೊಟ್ಟಿ ಚಪಾತಿ ಏನೋ ಒಂದು ವಿಶೇಷತೆ ಊಟ ಇರ್ತೈತಿ. ಅಲ್ಲಿಂದ ಮುಗಿಸ್ಕೊಂಡು ಹಟ್ಟಿಯವರು ಅವರು ವಿಶೇಷತೆ ಮಾಡಿರ್ತಾರೆ. ಈ ಬಾರಿ ನಾವು ರಾತ್ರಿ ನಮಗೆ ಭಾಳ ಜನ ಇದ್ದಿದ್ದಿಲ್ಲ ನಾವು ಮಾಡಿದ್ದೀವಿ. ಆದ್ರೆ ದಾರಿ ಮಧ್ಯದಾಗ ಕಾಲಿಡಕ್ಕೆ ಆಗಿದ್ದಿಲ್ಲ ಅಷ್ಟು ಜನಸಂಖ್ಯೆ ನಮಗೆ ಇವತ್ತು ಬಂದಿದ್ದಾರ, ಪಾದಯಾತ್ರೆ ಮೂಲಕ ಬಂದಿದ್ದಾರ. ಅವ್ರಿಗೆ ಎಲ್ಲ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಪಾದಯಾತ್ರೆ ಇವ್ರದ್ದು ವೆಂಕಟಾಪುರದಿಂದ ಬಂದಿದ್ದಾರೆ. ಇವರ ಇದನ್ನ ಕೇಳಿ ವೆಂಕಟಾಪುರದಿಂದ ಕಿತ್ತನವರೆಗೆ ಪಾದಯಾತ್ರೆ ಮಾಡಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೆ ಮಲ್ಲಿಕಾರ್ಜುನ ಅನ್ನಪ್ರಸಾದ ಎಲ್ಲ ಚೆನ್ನಾಗಿತ್ತು. ನಾವು ಕ್ಷೇಮವಾಗಿ ಕಿತ್ತಕ್ಕೆ ಬಂದು ತಲುಪಿದ್ವಿ. ನಮ್ಮ ದೋಸ್ತರನ್ನೆಲ್ಲರನ್ನು ಸಿರ್ಸಲ್ಲಿ ಕರ್ಕೊಂಡ್ಬಂದೇವಿ. ಭೀಮನ್ಕೊಳ ಅನುಭವ ಹಂಗಿತ್ರಿ ಕೆಳಗೆ ಮ್ಯಾಗಿರೋದು? ಭೀಮನ್ಕೊಳ ಅನುಭವ ಎಲ್ಲ ಚೆನ್ನಾಗಿತ್ತು. ನಾವು ನಮ್ಮ ಕಂಬಿ ಜೋಡಿ ಬಂದಿವಿ. ಹೆಂಗೆ ಬಂದಿವಿ ಅನ್ನೋದು ಗೊತ್ತಾಗಿರಲಿಲ್ಲ. ಮಲೆ ಕರ್ಕೊಂಬಂದ ಹಂಗ ಆದ್ಯಾಗ ಬರು ಆಯಿ ಮುತ್ಯಾಗಳೆಲ್ಲ ಅಲ್ಲಿ ವಯಸ್ಸಾದ ಆಯಿನು ಎಲ್ಲಾರನು ಕರ್ಕೊಂಬಂದು ಶ್ರೀಶೈಲಗಿರಿ ಕಾಣಿಸಾರು. ಶ್ರೀಶೈಲ ಮಲ್ಲಿಕಾರ್ಜುನ ಇವ್ರಿಗೆ ಒಳ್ಳೇದ್ ಮಾಡ್ಲಿ. ದಸರಾ ಸ್ಪೋರ್ಟ್ಸ್ ಮ್ಯಾನ್ ಇವರು. ಇಡ್ಲಿ ತಿಂತೀವಿ. ಹಾ ಇಡ್ಲಿ ಅಡಿಕೇಶ್ವರಕ್ಕೆ ಹೋಗ್ತೀವ್ರಿ. ಇಡ್ಲಿ ಮಾಡಿರ್ತಾರೆ ಎಲ್ಲ ತಿನ್ಬೇಕು. ಇನ್ನು 5 ಕಿಲೋಮೀಟರ್ ಮುಂದೆ ನಾವು ಶ್ರೀಶೈಲ ನೋಡ್ರಿ, ಈ ವರ್ಷ ಹೊಸ ಕಂಬಿಯನ್ನು ಶ್ರೀಶೈಲ ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದೇವೆ. ಶೇಖರ ಸಮೂಳ ಹೆಂಡ್ ಮಾತಾಡ್ತೀರಿ? ಹಾಂ ರೀ, ಪಾದಯಾತ್ರೆ ಬಗ್ಗೆ ಹೆಂಗೆ ಆತ್ರಿ ಮಾತಾಡ್ರಲ್ಲ. ಉಗಾರ್ಸ್ರಿ ಒಂದು ಸ್ವಲ್ಪ. ಸ್ನೇಹಿತರೆ, ಇವಾಗ ಕೈಲಾಸ ಬಾಗ್ಲಿಂದ ಅಡಿಕೇಶ್ವರ ಬಂದಿದ್ದೀವಿ. ಈಗ
ಅಡಿಕೇಶ್ವರ ನಮ್ಮ ಕಂಬಿ ಐತಿ. ಸ್ನೇಹಿತರೆ, ಇವಾಗ ಮಧ್ಯಾಹ್ನ 3 ಗಂಟೆ ಐತಿ. ಅಡಿಕೇಶ್ವರದಿಂದ ಈಗ ಸಾಕ್ಷಿ ಗಣಪತಿ ಬರಕತ್ತೀರಿ. ಕಾಲ್ದಾರಿಯಿಂದ ಅಡವಿ ದಾರಿಯಿಂದ ಒಳಗಡೆ ಬಂದಿರಿ. ಈಗ ನೋಡ್ರಿ, ಈ ದಾರಿಯಿಂದ ಪಾದಯಾತ್ರಿಗಳು ಈ ದಾರಿಯಿಂದ ಬರ್ತಾರ್ರಿ. ಈ ದಾರಿಯಿಂದ ಬಂದು ಎಲ್ಲ ರೀತಿ ಸೌಲಭ್ಯಗಳು ಇರ್ತಾವೆ ನೋಡಿ. ಕಾರ್ ಹಿಡಿದು ಬರ್ತದೋ. ಮೇನ್ ರೋಡ್ ಐತ್ರಿ ಇದು. ಧರ್ನಾಳ್ ಸಿರ್ಸಲ್ ರೋಡ್ ಇದು. ಮುಂದುವರೆದು ಸಾಕ್ಷಿ ಗಣಪತಿ ರೀ. ಸಾಕ್ಷಿ ಗಣಪತಿಗೆ ಅಂತ ನಮಸ್ಕಾರ ಮಾಡಿ ನಾವು ಬಂದೀಪ ಶಿರ್ಸೇಲಕತ್ತನ ಮಲ್ಲಿಕಾರ್ಜುನ ಹೋಗಿ ಮುಟ್ಟಿಸಪ್ಪತ್ತನ ಇದು ಮಾಡೋದ್ರಲ್ಲಿ ಗಣಪತಿಗೆ ತಿಳಿಸೋದು. ಆ ಗಣಪತಿ ಏನೈತಿ ಮುಂದೆ ಶಿರ್ಸೇಲ್ ಮಲ್ಲಿಕಾರ್ಜುನ ಹೋಗಿ ಮುಟ್ಟಿಸ್ತಾನೋ ಎಂಬ ಪ್ರತೀತಿ ಐತ್ರಿ ಅಲ್ಲಿ. ಸ್ನೇಹಿತರೆ, ಇವಾಗ ಅಡಿಕೇಶ್ವರದಿಂದ ಸಾಕ್ಷಿ ಗಣಪತಿ ಬಂದಿರಿ. ಸಾಕ್ಷಿ ಗಣಪತಿಗೆ ಏನೈತಿ ಗಣಪತಿ ದರ್ಶನ ಮಾಡಿಕೊಂಡು ಇಲ್ಲಿ ಗಣಪತಿಗೆ ನಮ್ಮ ಹಾಜರಿ ಒಪ್ಪಿಸಿ ಮುಂದಕ್ಕೆ ಹೋಗ್ಬೇಕು ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಶ್ರೀಶೈಲ ಪಾದಯಾತ್ರೆ ಕೊನೆ ಹಂತದಲ್ಲಿ ನಾವಿದ್ದೀವಿ. ಇನ್ನು ಭಾಳ ಆದ್ರೆ 1 ಕಿಲೋಮೀಟ್ರ್ ಆದ್ವು ಅಂದ್ರೆ ಶ್ರೀಶೈಲ ಗಿರಿನ ತಲುಪ್ತೀವಿ. ಎಲ್ಲಿಗೆ ನಮ್ಮ ಶ್ರೀಶೈಲ ಪಾದಯಾತ್ರೆ ಕೊನೆಗೊಳ್ತೈತಿ. ಈಗ ತಾನೇ ಸಾಕ್ಷಿ ಗಣಪತಿನ ದಾಟಿ ಬಂದೆವು. ಇದ್ರ ಬಗ್ಗೆ ತಮ್ಮ 7ನೇ ವರ್ಷದ ಪಾದಯಾತ್ರೆ ಅನುಭವವನ್ನು ವ್ಯಕ್ತಪಡಿಸ್ಕೋತಾರೆ ವರುಣ್ ಜಂತಿ. ನಮ್ಮ ಪಾದಯಾತ್ರೆ ಈ ವರ್ಷ ಸುಖವಾಗಿ ಬಂದೈತಿ. ಏನು ಶ್ರೀಶೈಲ ಮಲ್ಲೇನ ಕಾಣಕ್ಕೆ ಬಂದಿವು. ಫ್ರೆಂಡ್ಸ್, ಇಲ್ಲೇ ನಮ್ಮ ಕಮ್ಮಿ ಹೊಂಟಾವು ನೋಡ್ಬೋದು. ಸೈಡ್ 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 ಏನಿಲ್ಲ, ಮೊನ್ನೆ ಹೆಗಲ್ ಮ್ಯಾಕ್ ಹೊಂಟಾನು, ಸಿರ್ಸಲ್ ಕರ್ಕೊಂಡು ಹೊಂಟಾನು. 2 ಕಿಲೋಮೀಟ್ರ್ ಐತೆನಾ? ಇನ್ನೊಂದು 8 ಕಿಲೋಮೀಟರ್ ಇರ್ಬೋದು. ಇನ್ನೊಂದು 2 ಕಿಲೋಮೀಟ್ರ್ನಾಗ ನಾವು ಶ್ರೀಶೈಲ ಗಿರಿಯಲ್ಲಿ ಇರ್ತೀವಿ. 15 ದಿನ ಅಂತ ಬರಾಕತ್ತೇವು. 15 ದಿನ ಆತ್ ಬರಾತೇವು. ನಮ್ಮ ಮೊದಲನೇ ವರ್ಷದ ಪಾದಯಾತ್ರೆ ಅನುಭವನ ನಮ್ಮ ಪರ್ಸೋರು ಹಂಚ್ಕೋತಾರು. ಬಹಳ ಮನುಷ್ಯ ನೋಡ್ಲಾಕ ಒಂದ್ ಸ್ವಲ್ಪ ನೀಟ್ ಇದ್ರು ಯಾವುದೇ ರೀತಿ ತೊಂದರೆ ಆಗಲ್ದಂಗೆ ಬಂದಾನು. ಆದ್ರೂ ಬಹಳ ಚೆನ್ನಾಗಿತ್ತು. ಹೆಂಗನಿಸ್ತು? ಪ್ರಯಾಣ ಕಾಲ ಬಹಳ ಸುಖಕರವಾಗಿತ್ತು. ಒಂದು 4 ದಿನಗಳ ನಂತರ ಕಾಲಿಗೆ ಗುಳ್ಳಿಯದು 1-2 ಗುಳ್ಳಿಗಳನ್ನು ಆದವು. ನಂತರ ವರ್ಷ ನಡ್ಕೋತ ಬರ್ತಾರು. ಹೋಗೋ ಹೊತ್ನ್ಯಾಗ ನಡ್ಕೋತ ಹೋಗುದನ್ನ, ಯಾಕಂದ್ರೆ ಮನ್ಯಾಗ ಎಲ್ಲ ಬಿಟ್ಟು ಬಂದಿರ್ತಾರು.
ಆದರೂ ಇವರು ಮಲ್ಲಿಗೆ ಮಾಡೋ ಸೇವೆ ಬಹಳ ಅಮೂಲ್ಯವಾದದ್ದು. 8ನೇ ವರ್ಷದ ತಂತ್ರ ಇವ್ರು 17ನೇ ವರ್ಷದ ಪಾದಯಾತ್ರೆ ನಮ್ಮೆಲ್ಲ ಮ್ಯಾಳಿನಾಗ ಹೈಯೆಸ್ಟ್ ಇವ್ರ. ಈಗ ನನಗೆ ಅನ್ಸೋ ಮಟ್ಟಿಗೆ ಅಲ್ಲ ಹೈಯೆಸ್ಟ್ ಇವ್ರ. ಹೇಳ್ರಿ ಹೆಂಗಿರ್ತೈತೆ ವರ್ಷದಕ್ಕಿಂತ ಈ ವರ್ಷ ಏನು ಪಾರ್ಕ್ ಮಂದಿ ಬರೋದು ಅದು ಏನು ಭಾಳ ಬರೋದೈತ್ರಿ. ಈ ವರ್ಷ ಕಮ್ಮಿ ಆಯಿತು ಅಷ್ಟಲ್ಲ ವರ್ಷದಟ್ಟ ಆಯ್ತನ್ರಿ. ಸಾವಕಾಶ ಶ್ರೀಶೈಲ ಯಾತ್ರಾ ಮಾಡೋ ಇದು ಶ್ರೀಶೈಲಗಿರಿಗೆ ಶಾರ್ಟ್ಕಟ್ ಬೈಪಾಸ್. ಬಾ ಮುಂದೆ ಬಾ. ಹಲೋ ಮಿಸ್ಟರ್ ಕ್ಯಾಮರಾಮನ್. ಮುಂದೆ ಕಾಣಿಸುತ್ತಿರುವುದೇ ಶ್ರೀಶೈಲ. ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ. ನಡಿ ಮುಂದ. ಇದುವೇ ಶ್ರೀ ಕ್ಷೇತ್ರ ಶ್ರೀಶೈಲ. ಮಲ್ಲಿಕಾರ್ಜುನ ಸಾನ್ನಿಧ್ಯದಲ್ಲಿ ಆಂಧ್ರದಲ್ಲಿ ಸಮೇತ ನೆಲೆಸಿರುವುದರಿಂದ ಆಂಧ್ರದಲ್ಲಿ ಇದುವೇ ಶ್ರೀಶೈಲಂ. ಶ್ರೀಶೈಲ ಬಂದ್ರೆ ಕೂಗೋಡ್ಯಾಗ್ರು. ಇದುವೇ ಶ್ರೀಶೈಲದ ಮೊದಲ ದ್ವಾರ. ಇನ್ನೇನು ಪ್ರವೇಶಿಸ್ತೇವೆ. ಈಗ ಶ್ರೀಶೈಲಕ್ಕೆ ಆಗಮಿಸಿದ್ದೇವೆ. ಕೊನೆಗೂ ಶ್ರೀಶೈಲ ತಲುಪಿಬಿಟ್ಟು ಇಲ್ಲಿಗೆ 15 ದಿನಗಳ ಪಾದಯಾತ್ರೆ ಮುಕ್ತಾಯಗೊಂಡಿತು. ಹುಡುಗರಿಗೆಲ್ಲ ಹೆಂಗ ಅನಿಸ್ಲತ್ತೈತೆ ಕೂಗೋಡ್ ಹೇಳ್ತಾವು. ಬಾಯ್ ಮಾಡಾಕ ನಾವು ಬಂದೇವೆ 15 ದಿವಸದ ಪಾದಯಾತ್ರೆಗೆ. ಕೊನೆಗೊಂಡಿತ್ತು ಪಾದಯಾತ್ರೆ. ಇನ್ನೇನು ಮೆರವಣಿಗೆ ಮಾಡಿಕಿಸಿಂದ 3 ದಿವಸ ಪಾಚ್ಕೋತೀವಿ. ಮತ್ತು ಸೋಮವಾರ ಜಾಗ ಬಿಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಂತ. ಧನ್ಯವಾದಗಳು.